ಧರ್ಮವು ಪರಸ್ಪರ ಪ್ರೀತಿ ಮತ್ತು ಮಾನವೀಯತೆಯನ್ನು ಕಲಿಸುತ್ತದೆ. ಧರ್ಮವು ಪರಸ್ಪರ ತ್ಯಾಗವಾಗಿದೆ. ಧರ್ಮವು ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಧರ್ಮವು ಮಾನವೀಯತೆಯ ವಾಹಕವಾಗಿದೆ. ಪ್ರಿಯ ವೀಕ್ಷಕರೇ, ಈ ವರ್ಷ ಆಗಸ್ಟ್ 15ರಂದು ನಾವೆಲ್ಲ ಭಾರತೀಯರು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಮೃತ್ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈ ಸುಸಂದರ್ಭದಲ್ಲಿ ನಾನು ಡಾಕ್ಟರ್ ಆರ್ ಅಬ್ದುಲ್ ಹಮೀದ್ ನನ್ನ ನೆನಪಿನ ಸರಣಿಯ ಮೂಲಕ ಡೂ ರಿಮೆಂಬರ್ ಸೀರೀಸ್, ಯಾದ್ಗಾರ್ ಸೀರೀಸ್ ಮೂಲಕ ನಮ್ಮ ದೇಶದ ಮೊದಲನೆಯ ಶಿಕ್ಷಣ ಮಂತ್ರಿ, ಸಾಹಿತ್ಯದ ಪ್ರಕಾಶಮಾನವ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರನ್ನು ನೆನಪಿಸುತ್ತಾ ಧರ್ಮದ ಬಗ್ಗೆ ಅವರ ದೃಷ್ಟಿಕೋನ ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಧರ್ಮದ ಬಗ್ಗೆ ಅವರ ಪಾಠ ಇಂದಿಗೂ ಮತ್ತು ಯಾವಾಗಲೂ ನಮಗೆ ಸಂಬಂಧಿತವಾಗಿದೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ದೃಷ್ಟಿಕೋನದಂತೆ ಧರ್ಮವು ಪರಸ್ಪರ ಪ್ರೀತಿ ಮತ್ತು ಮಾನವೀಯತೆಯನ್ನು ಕಲಿಸುತ್ತದೆ. ಧರ್ಮವು ಪರಸ್ಪರ ತ್ಯಾಗವಾಗಿದೆ. ಧರ್ಮವು ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಧರ್ಮವು ಮಾನವೀಯತೆಯ ವಾಹಕವಾಗಿದೆ. ಈ ಸಣ್ಣ ಪಂಗಡಗಳ ನಡುವೆ ಇರುವ ನಿಜವಾದ ಧರ್ಮದ ಚೈತನ್ಯದ ಅರಿವಿಲ್ಲದೆ ದ್ವೇಷವನ್ನು ಉಂಟು ಮಾಡುತ್ತದೆ. ಪಂಥದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಧರ್ಮ ಎಂದು ತಿಳಿದಿರುವವರು ಪಂಥೀಯರು ಮೂಲ ಧರ್ಮದಿಂದ ದೂರವಿದ್ದಾರೆ. ಧರ್ಮದ ವಾಸ್ತವಿಕತೆಯ ಮುಸ್ಲಿಮರು, ಹಿಂದೂಗಳು, ಸಿಖ್ಖರು ಮತ್ತು ಕ್ರಿಶ್ಚಿಯನ್ನರು ಪರಸ್ಪರ ಭಿನ್ನವಾಗಿದ್ದಾರೆ ಮತ್ತು ನೀವು ನಿಮ್ಮ ಧರ್ಮದ ತತ್ವಗಳನ್ನು ಅನುಸರಿಸಿದರೂ ನೀವು ಭಾರತದಲ್ಲಿ ಒಂದಾಗಬಹುದು. ಆ ಧರ್ಮಗಳ ಹೂವುಗಳಿಂದ ಭಾರತದ ಹೂಗಚ್ಚೆಗೆ ಸೌಂದರ್ಯ ಸಂಭವಿಸಿದೆ. ಇದು ನಮ್ಮ ಭಾರತದ ಅಸ್ಮಿತೆ. ಇದು ನಮ್ಮ ಭಾರತದ ಅಸ್ಮಿತೆ. ಮೌಲಾನಾ ಆಜಾದ್ ರವರ ಜೀವನದಿಂದ ಪರಸ್ಪರ ಐಕ್ಯತೆ, ಶಾಂತಿ, ಸೌಹಾರ್ದತೆ, ನಮ್ರತೆ, ಪರಸ್ಪರ ತ್ಯಾಗ, ವಿನಯ ಜೀವನದ ಪ್ರಮುಖ ಆಕರ್ಷಣೆಗಳು. ನಾವು ಈ ಪಾಠ ಪಡೆಯುತ್ತೇವೆ. ಇದರಿಂದ ಜೀವನ ಸುಂದರವಾಗಿ ಮತ್ತು ಆಕರ್ಷಕವಾಗಿಸಲು ಪ್ರಯತ್ನಿಸಿ. ಮೌಲಾನಾ ಆಜಾದ್ ಮಾಡಿರುವ ದೊಡ್ಡ ಸೇವೆ ಎಂದರೆ ಅವರು ಪ್ರತಿಯೊಂದು ಧರ್ಮದ ಜನರಿಗೆ ತಿಳಿಸಿದರು, ಧರ್ಮದಲ್ಲಿ ದ್ವಂದ್ವವಿದೆ, ತಾರತಮ್ಯವನ್ನು ಸೃಷ್ಟಿಸುವ ಧರ್ಮದ ಸ್ಮಿತಿ ಇದೆ, ಇದು ಜನರನ್ನು ಪ್ರತ್ಯೇಕಿಸುತ್ತದೆ, ಇದರಿಂದ ಜನರಲ್ಲಿ ದ್ವೇಷ ಉಂಟು ಹಾಕುತ್ತದೆ, ಆ ಧರ್ಮ ಸುಳ್ಳು. ಮೌಲಾನಾ ಆಜಾದ್ ಧರ್ಮದ ಆತ್ಮ ಒಂದಾಗುವ ಆತ್ಮ ಎಂದು ಹೇಳಿದರು. ಧರ್ಮದ ಚೈತನ್ಯವು ಏಕೀಕರಿಸುವ ಮನೋಭಾವವಾಗಿದೆ. ಧರ್ಮದ ಭಾವನೆಯು ಪರಸ್ಪರ ಗುರುತಿಸುವಿಕೆಯ ಮನೋಭಾವ ಧರ್ಮದ ಆತ್ಮವಾಗಿದೆ. ಧರ್ಮದ ಆತ್ಮವು ಏಕತೆಯನ್ನು ನಂಬುತ್ತದೆ. ಎಲ್ಲ ಜೀವನದ ಏಕತೆಯನ್ನು ಸ್ವೀಕರಿಸುವ ಈ ಭಾವನೆ ಧರ್ಮದ ಆತ್ಮವಾಗಿದೆ. ಸೇವೆಯ ಮನೋಭಾವ, ಇತರರಿಗಾಗಿ ತನ್ನನ್ನು ಅಳಿಸಿ ಹಾಕುವುದು, ಏಕತೆಯಲ್ಲಿ ನಂಬಿಕೆ, ಎಲ್ಲರ ಒಗ್ಗಟ್ಟನ್ನು ಒಪ್ಪಿಕೊಳ್ಳುವ ಮನೋಭಾವ ಧರ್ಮದ ಆತ್ಮವಾಗಿದೆ. ಇದು ಎಲ್ಲ ಧಾರ್ಮಿಕ ಗುಂಪುಗಳ ಕಲಿಯಬೇಕಾದ ಪಾಠವಾಗಿದೆ. ಜಾತಿ, ಭಾಷೆ ಮತ್ತು ಪ್ರಾಂತ್ಯ ಅಥವಾ ಯಾವುದಾದರೂ ಸಣ್ಣ ವಿಭಾಗಗಳನ್ನು ಮಾಡಲು ಬಯಸುವುದು, ಜೀವನದ ಏಕತೆಯನ್ನು ಮುರಿಯುವುದು ನಮ್ಮ ದೇಶದಲ್ಲಿರುವ ದೊಡ್ಡ ರೋಗ. ಈ ಕ್ಷಣದಲ್ಲಿ ನಾವು ಹೊಂದಿರುವ ಸುಳ್ಳು ನಿಷ್ಠೆ, ನಕಾರಾತ್ಮಕ ನಿಷ್ಠೆ ಬಲವಾಗಿದೆ. ನಾವು ಚಿಕ್ಕ ಗುಂಪುಗಳಿಗೆ ತುಂಬ ಅಂಟಿಕೊಂಡಿದ್ದೇವೆ ಮತ್ತು ದೊಡ್ಡ ಗುಂಪನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ದೊಡ್ಡ ನಿಷ್ಠೆಗೆ ನಾವು ನಮ್ಮ ಸಣ್ಣ ನಿಷ್ಠೆಯನ್ನು ಅಧೀನಗೊಳಿಸಬೇಕಾಗಿದೆ. ಸಣ್ಣ ನಿಷ್ಠೆಗಳನ್ನು ಮುರಿಯುವ ಅಗತ್ಯವಿಲ್ಲ. ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ರಾಗಿರುವುದು ಯಾರಿಗೂ ಅನಗತ್ಯವಲ್ಲ. ಆದರೆ ಅವನು ಮೊದಲು ತನ್ನ ದೇಶದ ಸೇವಕನಾಗಲು ಬಯಸುತ್ತಾನೆ ಮತ್ತು ಎಲ್ಲ ಮಾನವೀಯತೆಯ ನಂತರ ಅವನು ನಿಜವಾದ ಮುಸ್ಲಿಂ, ಅವನು ನಿಜವಾದ ಹಿಂದೂ, ಅವನು ನಿಜವಾದ ಸಿಖ್, ಅವನು ನಿಜವಾದ ಕ್ರಿಶ್ಚಿಯನ್. ಮೌಲಾನಾ ಜೀವನದಿಂದ ಈ ಪಾಠವನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಸ್ಪಷ್ಟವಾಗಿ ಪಡೆಯುತ್ತೇವೆ ಮತ್ತು ಈ ಪಾಠವು ನಮ್ಮಂತೆಯೇ ಇದೆ. ಇಂದಿನ ಜೀವನದಲ್ಲಿ ಮತ್ತು ರಾಷ್ಟ್ರೀಯ ಜೀವನದುದ್ದಕ್ಕೂ ಇದು ಅಗತ್ಯ ಎಂದು ನಾವು ನಂಬುತ್ತೇವೆ. ಈ ಚೈತನ್ಯವನ್ನು ಧರ್ಮದ ಬಾಲಚೇತನಕ್ಕೆ ನೀಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುವ ದಿನ ಇದು. ನಾನು ನನ್ನ ರಾಷ್ಟ್ರೀಯ ಜೀವನವನ್ನು ನಡೆಸುತ್ತೇನೆ.
ಇದು ಮೌಲಾನಾ ಆಜಾದ್ ರವರ ನುಡಿ. ಫೆಬ್ರವರಿ 26, 1958ರಂದು ಸಾಹಿತ್ಯದ ಈ ಪ್ರಕಾಶಮಾನವಾದ ಜ್ಯೋತಿ, ರಾಜಕೀಯ ಬೆಳಕು ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಸ್ವತಂತ್ರದ ಕೊನೆಯ ಉಸಿರನ್ನು ತೆಗೆದುಕೊಂಡು ಸಾವಿಗೆ ಪ್ರಾರ್ಥಿಸಿದರು. ಗಾಂಧೀಜಿ, ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಜಾಕಿರ್ ಹುಸೇನ್ ಮತ್ತು ಇತರೆ ಅನೇಕ ಗಣ್ಯರು ಭಕ್ತಿಯ ಹೂಗಳನ್ನು ಚೆಲ್ಲಿದರು. ಜೈ ಹಿಂದ್.